ಸಾಕ್ಷಾತ್ ರೀತಿಗೆ ಮಧ್ಯಮಧ್ಯದೊಳಗೆ ಬಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ರಿ ಪಾಂಡೆಯವರು ಬರೆದಿರುವ ಬಾಲಬೌದ್ಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದು ಬಂಧ ಅಧಿಕಾರದ 16ನೇ ಮಂಗಲ ಕಲಶ. ಈತ್ಯಾಲೋಚ ವಿವೇಚತ ಕಿಲ ಪರ ದ್ರವ್ಯಂ ಸಮಗ್ರಂ ಬಲಾತ್ ತನ್ಮೂಲಾಂ ಬಹುಭಾವ ಸಂತತಿಮಿಮಾಂ ಉದ್ಧತಕಾಮಃ ಸಮಂ ಆತ್ಮಾನಂ ಸಮುಪೈತಿ ನಿರ್ಭರವಃ ಪೂರ್ಣೈಕ ಸಂವಿದ್ಯುತಂ ಏನೋನ್ಮೂಲಿತಬಂಧ ಏಷ ಭಗವಾನ್ ಆತ್ಮಾತ್ಮನಿ ಸ್ಫೂರ್ಜತಿ. ಕೆಳಗಡೆ ಭಾವಸಂತತಿಯು ಹೇಗಿದೆ? ತನ್ಮೂಲಾಂ ಪರದ್ರವ್ಯದ ಸ್ವಾಮಿತ್ವವು ಮೂಲ ಕಾರಣವಿರುವಂಥದ್ದಿದೆ. ಏನು ಮಾಡಿ ಕಿಲ ಬಲಾತ್ ತತ್ ಸಮಗ್ರಂ ಪರದ್ರವ್ಯಂ ಇತಿ ಆಲೋಚ್ಯ ವಿವೇಚ್ಯ. ಕಿಲ ನಿಶ್ಚಯದಿಂದ, ಬಲಾತ್ ಜ್ಞಾನದ ಬಲದಿಂದ, ತತ್ ದ್ರವ್ಯಕರ್ಮ ಭಾವಕರ್ಮ ನೌಕರ್ಮ ರೂಪ ಸಮಗ್ರ ಪರದ್ರವ್ಯಂ ಇರುವಂಥ ಎಷ್ಟು ಉದ್ಗಲ ದ್ರವ್ಯದ ವಿಚಿತ್ರ ಪರಿಣತಿ ಇದೆ ಅದನ್ನು ಇತಿ ಆಲೋಚ್ಯ ಪೂರ್ವೋಕ್ತ ಪ್ರಕಾರದಿಂದ ವಿಚಾರ ಮಾಡಿ ಶುದ್ಧ ಜ್ಞಾನ ಸ್ವರೂಪದಿಂದ ಭಿನ್ನ ಮಾಡಲಾಗಿದೆ. ಭಾವಾರ್ಥವು ಹೀಗಿದೆ: ಶುದ್ಧ ಸ್ವರೂಪವು ಉಪಾದೇಯವಿದೆ, ಉಳಿದ ಸಮಸ್ತ ಪರದ್ರವ್ಯಗಳು ಹೇಯವಿದೆ. ಯಾವ ಪರದ್ರವ್ಯದ ಸ್ವಾಮಿತ್ವದ ಮೂಲ ಕಾರಣ ಇರುವಂಥ ಭಾವಸಂತತಿ ಇತ್ತೋ ಆ ಭಾವಸಂತತಿಯನ್ನು ಜ್ಞಾನದ ಬಲದಿಂದ, ಅಂದರೆ ನಿಶ್ಚಯದಿಂದ, ಜ್ಞಾನದ ಬಲದಿಂದ ಉಳಿದೇನದವು ಹೊರಗಡೆ ಸಂಯಮ, ತಪ, ಶೀಲ, ವ್ರತ ಇವೆಲ್ಲ ವ್ಯವಹಾರದಿಂದ, ನಿಶ್ಚಯದಿಂದ, ಒಂದು ಜ್ಞಾನ ಸಾಮರ್ಥ್ಯದಿಂದ ಉದ್ಗಲದ ವಿಚಿತ್ರ ರೂಪೇಣದವು ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ಅವೆಲ್ಲವುಗಳನ್ನು ಬೇರೆ ಮಾಡಲಾಗಿದೆ. ಶರೀರದ ದಶಾವಿಶೇಷದಿಂದಾಗಲಿ ಯಾವುದೇ ಪ್ರಕಾರದ ಗ್ರಹಣ ತ್ಯಾಗದ ವಿಕಲ್ಪದಿಂದಾಗಲಿ ಅವುಗಳ ನಾಶ ಆಗುವುದಿಲ್ಲ. ನಾಶ ಮಾಡೋದಂದ್ರೆ ಏನು? ಕೊನೆಗೆ ಭಾವಾರ್ಥ ಏನು ಹೇಳಿದ್ರು? ಒಂದು ಶುದ್ಧ ಸ್ವರೂಪ ಏನಿದೆ ಅದು ಒಂದೇ ಉಪಾದೇಯ ಇದೆ. ಎಲ್ಲಿ ಉಪಾದೇಯ ಇದೆ? ಜ್ಞಾನದೊಳಗೆ, ಜ್ಞಾನದ ಬಲದಿಂದ ಅಂಥೇಳಿ ಹೇಳಿದ್ರಲ್ಲ. ಒಂದು ಜ್ಞಾನದೊಳಗ ಕಾರ್ಯ ಆಗೋದ ನಿಜವಾಗಿ ಕಷ್ಟ ಇದೆ ನೋಡ್ರಿ. ಏನಿದೆ, ಬಹಳ ಸುಲಭ ಇದೆಯಲ್ಲ ಅಂಥೇಳಿ ಅನ್ನಿಸ್ತಿದೆ. ಆದರೆ ಜ್ಞಾನ ತಿಳಿತಾ ಇದ್ರೂ ರಾಗ ಕೇಳುವುದೇ ಇಲ್ಲ, ವಿಕಾರ ಕೇಳುವುದೇ ಇಲ್ಲ, ಒತ್ತರಿಸಿ ಬರ್ತಿದ್ದೇವೆ. ಆ ಜ್ಞಾನವನ್ನು ಪಕ್ಕಕ್ಕೆ ಸರಿಸಿ ಹಾರಿಸಿ ಬಿಟ್ಟು ಬಂದು ಬಿಡ್ತಿದೆ. ಏನ ವಿಕಾರ. ದ್ರವ್ಯಕರ್ಮ, ಭಾವಕರ್ಮ, ನೌಕರ್ಮ ಅಂಥೇಳಿ ಹೇಳಿದ್ರೆ ಎಲ್ಲ ಉದ್ಗಲದ್ದು ವಿಚಿತ್ರ ರೂಪದವೆ. ಈ ಜೀವಕ್ಕ ಒಂದು ತನ್ನ ಸ್ವರೂಪದ ಪರಿಚಯ, ನಿರ್ಣಯ ಇಲ್ಲದೇ ಇರುವ ಕಾರಣದಿಂದ ಉದ್ಗಲ ಬಹಳ ಬಲವಂತ ಆಗಿದೆ. ಬಹಳ ಬಲವಂತ ಆಗಿದೆ. ನಿಜವಾಗಿ
ಅದರಲ್ಲಿ ಬಲ ಏನೂ ಇಲ್ಲ. ಏನಿದೆ? ಜಡ ಇದೆ, ಅದಕ್ಕೆ ಏನು ತಿಳಿಯುವುದಂತೂ ಇಲ್ಲವೇ ಇಲ್ಲ. ಹೀಗಿರೋ ವೇಳೆದೊಳಗ ಅದು ನಾನಾ ಪ್ರಕಾರದ ಆಕಾರ ಪ್ರಕಾರಗಳಿಂದ ಜೀವನಿಗೆ ಎದುರಾಗಿ ಜೀವನನ್ನು ಪರಾಜಿತ ಮಾಡ್ತಾ ಇದೆ. ಈಗ ನಮ್ಮ ತಮ್ಮ ಜೀವನದೊಳಗ ಎಷ್ಟೋ ಸುದೀರ್ಘ ಕಾಲದಿಂದ ಆಗಮದ ಅವಲಂಬನೆ ಪೂರ್ವಕ ಜ್ಞಾನದೊಳಗೆ ಎಷ್ಟೊಂದು ವಿಷಯಗಳ ತಿಳಿದು ಬಂದಿದ್ದಾವೆ. ಆದರೆ ಯಾವಾಗ ತೀವ್ರ ಕರ್ಮದ ಉದಯ ಬರ್ತಿದೆ, ಅದೇ ತೀವ್ರ ಅಂದರೆ ನಾವು ನಿರಂತರ ನಮ್ಮ ಜ್ಞಾನ ಸಾಮಾನ್ಯ ಕರ್ಮದ ಎದುರಿಗೆ ಕೂಡ ಪರಾಜಿತ ಪರಾಜಿತ ಪರಾಜಿತ. ಎಷ್ಟು ಕಠಿಣ ಇದೆ ಜ್ಞಾನದಿಂದ ಪುದ್ಗಲವನ್ನು ಜಯಿಸೋದು. ಎಷ್ಟು ಕಠಿಣ ಇದೆ, ನಿಜವಾಗಿ ಎಷ್ಟು ಕಠಿಣ ಇದೆ. ತನ್ನದೈತಿ, ಅದರ ಸಲುವಾಗಿ ಏನು ಮಾಡಬೇಕಾಗಿಲ್ಲ. ಅದರ ಸಲುವಾಗಿ ಯಾವುದೇ ಪ್ರಕಾರದ ಪರಿಶ್ರಮ, ಪೂಜೆ, ತಪಸ್ಸ ಮಾಡಿ ಪಡಿಬೇಕಾದದ್ದು ಇಲ್ಲ. ತನ್ನದೇ ಇದೆ ಮತ್ತು ಅದರ ಉಪಯೋಗ ಮಾಡಿಕೊಳ್ಳೋದ್ರೊಳಗೆ ಸ್ವಾಧೀನತೆ ಇದೆ. ಆದ್ರೂ ಕೂಡ ಎಲ್ಲಿಂದ ಬರ್ತಿದೆ ಕಷಾಯ, ಎಲ್ಲಿಂದ ಬರ್ತಿದೆ ವಿಕಾರ? ಶರೀರದ ಅವಸ್ಥೆಯೊಳಗಿದೆ, ಶರೀರದೊಳಗಿದೆ. ಅನ್ಯದ್ರವ್ಯದೊಳಗಿದೆ. ಧನ, ಚಿನ್ನ, ಇಂದ್ರಿಯ ವಿಷಯಗಳ ಎಲ್ಲದವರವ ಉದ್ಗಲದ ಅದರ ಕ್ಷೇತ್ರದೊಳಗೆ. ಆದರೆ ಈ ಜ್ಞಾನ, ವಸ್ತು ಸ್ವರೂಪದ ಜ್ಞಾನ ಇದೆಯಲ್ಲ, ಅದೆಲ್ಲ ಪರದ್ರವ್ಯ ಇದೆ. ಅರೂಪಿ ಚಿನ್ಮಾತ್ರ ತತ್ವದ ಎದುರಿಗೆ ಅದೆಲ್ಲವೂ ಪುದ್ಗಲ ರಚಿತ ಅಚೇತನ ಪದಾರ್ಥ ಇದೆ. ಇದು ಜ್ಞಾನ ಇದೇನಿಲ್ರಿ ನಮ್ಗೆ. ಆದ್ರೆ ಆ ಇಂದ್ರಿಯ ವಿಷಯಗಳನ್ನು, ಈ ಶರೀರದ ರೋಗವನ್ನು, ಆ ಯಾವುದೋ ಪೂರ್ವಕಾಲದಲ್ಲಿ ಆಗಿ ಹೋಗಿರುವಂಥ ಘಟನಾ ವಿಶೇಷವನ್ನು ಸ್ಮರಿಸಿಕೊಂಡ ಅಲ್ಲ, ಅದ ತಾನಾಗಿ ಸ್ಮರಣೆಯೊಳಗೆ ಬರ್ತಿದೆ. ಅದ ಸ್ಮರಣೆಗೆ ಬರ್ತಾ ಇದ್ದ ಹಾಗೆ ಜ್ಞಾನ ತಿರೋಭೂತಾಗಿ ಹರ್ಷ, ವಿಷಾದ, ವಿಕಾರ ರೂಪ ಆಗ್ತಿದೆ. ಕೆಲವು ಪರದ್ರವ್ಯಗಳನ್ನು ನೋಡಿ ಹರ್ಷಿತ ಆಗ್ತಿದೆ, ಕೆಲವು ಪರದ್ರವ್ಯಗಳನ್ನು ನೋಡಿ ಖಿನ್ನ ಆಗ್ತಿದೆ, ಕಷಾಯ ವಶ ಆಗ್ತಿದೆ. ಏನಿದೆ ಸಂಬಂಧ? ಏನಿದೆ ಹೇಳ್ರಿ? ಏನಿದೆ? ಮಧುಕರಣ ಮುಖ ಯಾಕಷ್ಟು ಸಪ್ಪಗಾಗಿದೆ? ಏನೋ ಇದೆ, ಚಿಂತೆ, ಮೋಹ, ರಾಗ ಎಳಿತಾ ಇದೆ. ತಾನಾಗಿನ ಮುಖದ ಮೇಲೆ ಅದರದ ಪ್ರಭಾವ ಇದೆ. ಒಳಗಡೆ ವೇದನೆ ಇದ್ರ, ಚಿಂತೆ ಇದ್ರ, ಖೇದ ಇದ್ರ ತಾನಾಗಿನ ಮುಖ ಮ್ಲಾನ ಆಗ್ತಿದೆ. ಈ ಮುಖನ ಮ್ಲಾನ ಆಗ್ತಿದೆ ಅಂದಮೇಲೆ ಆ ಜ್ಞಾನ ಎಷ್ಟು ಕಳೆಗೊಂಡುತ್ತಿರಬಹುದು, ಆ ಜ್ಞಾನ ಎಷ್ಟು ಶಕ್ತಿಹೀನ ಆಗ್ತಿರಬಹುದು. ಈ ಜಡದ ತೇಜ ಕಾಂತಿ ಅದರದ ವಾಸ್ತವಿಕತೆಯನ್ನು ನಷ್ಟ ಮಾಡುವಂಥ ಆ ವಿಕಾರ, ಅರೂಪಿ ಕೋಮಲ ಇರುವಂಥ ಜ್ಞಾನವನ್ನು ಯಾವ ರೀತಿ ನಷ್ಟ ಭ್ರಷ್ಟ ಫಸಲ ಹಾಕ್ತಿರಬಹುದು. ಜ್ಞಾನ ಎಷ್ಟು ಉಜ್ವಲ ಇರ್ತಿದೆ ಮೋಕ್ಷಗಾಮಿ ಜೀವಗಳಂತಾರೆ. ಮೋಕ್ಷಗಾಮಿ ಜೀವ ಅಂತಂದ್ರೆ ಶ್ರೇಣಿ, ಕ್ಷಪಕ ಶ್ರೇಣಿ ಹತ್ತಿರುವಂಥವಲ್ಲ, 2ನೇ ಗುಣಸ್ಥಾನದೊಳಗ ನಿಂತಿರುವಂಥವಲ್ಲ, 2 ಕಷಾಯ ಚೌಕಡಿ ಅಭಾವ ಆಗಿರುವಂಥ ಅಥವಾ 3 ಕಷಾಯ ಚೌಕಡಿ ಅಭಾವ 6ನೇ ಗುಣಸ್ಥಾನದವಲ್ಲ, 4ನೇ ಗುಣಸ್ಥಾನ.
ಒಂದು ಮಿಥ್ಯಾತ್ವ ಹೊರಟೋದ ನಂತರ ಕಷಾಯದೊಳಗಿನ ಬಲ ಸಂಪೂರ್ಣನೂ ಹೊರಟೋಯ್ತ್ರೆ. ಕಷಾಯ ಇದಾವೆ ಅವನಲ್ಲಿ, ರಾಗ ಇದೆ, ವಿಕಾರ ಇದೆ, ಆದರೆ ಅದರೊಳಗೆ ಏನೂ ಬಲ ಇಲ್ಲ. ನಮ್ಮಲ್ಲೇ ಜ್ಞಾನ ಇದೆ, ತಪಸ್ಸಿದೆ, ಸಂಯಮ ಇದೆ, ಧರ್ಮ ಬುದ್ಧಿ ಇದೆ, ಆದರೆ ಇದರೊಳಗೆ ಏನು ಬಲ ಇಲ್ಲ. ಅನೇಕ ವರ್ಷದ ಅಧ್ಯಯನ ಇದೆ, ಎಷ್ಟೊಂದು ಸ್ಮರಣೆಯಲ್ಲಿದ್ದಾವೆ ವಿಷಯಗಳ, ಆದರೂ ಕೂಡ ಇದರೊಳಗೆ ಯಾವ ಬಲನೇ ಇಲ್ಲರೆ. ಯಾಕೆ? ಪ್ರಸಂಗ ಎದುರಾಗ್ತಾ ಇದ್ದ ಹಾಗೆ ಅಥವಾ ಪುದ್ಗಲದ ನರ್ತನ ಕಾಣಿಸ್ತಾ ಇದ್ದ ಹಾಗೆ ಇದಕ್ಕೆ ಹರ್ಷ, ವಿಷಾದ, ಶೋಕ, ಭಯ, ಜಿಗುಪ್ಸ ಮೊದಲಾದ ಭಾವಗಳ ಅರತಿ ಮೊದಲಾದ ಭಾವಗಳ ಹೇಗೆ ಉದ್ಭವ ಆಗ್ತವೆ ಅಥವಾ ಉಕ್ಕಿ ಬರ್ತವೆ. ಎಷ್ಟು ಉಕ್ಕಿ ಬರ್ತವೆ ಅವ ಆತ್ಮನ ಅಸಂಖ್ಯ ಪ್ರದೇಶದೊಳಗೆಲ್ಲ ಕಲ್ಲೋಲವನ್ನು ಉಂಟು ಮಾಡ್ತವೆ. ಆತ್ಮನ ಅರೂಪಿ ಶಾಂತಿಮಯ ಸ್ವಾಧೀನ ಜೀವನವನ್ನು ಸಂಪೂರ್ಣ ಕಲ್ಲೋಲ ಕೋಲಾಹಲಮಯ. ಯಾವಾಗ ಯಾವಾಗ ನಿರಂತರ, ಯಾವಾಗಲೂ ಮಂದ ಉದಯದೊಳಗೆ ವ್ರತರೂಪದ ಪರಿಣಾಮದೊಳಗೆ ನಿನ್ನೆ ಬಂತಲ್ಲ, ಆಚಾರ್ಯ ಭಗವಂತರು ಏನು ಹೇಳಿದ್ರು? ಪಂಚ ಪರಮೇಷ್ಠಿಗಳ ಭಕ್ತಿಯ ಅನುರಾಗ, ಶುಭ ಭಾವ ಇದೆ, ಅದರ ಆತ್ಮನ ಸ್ವರೂಪ ಅಲ್ಲ. ಆ ಶುಭ ಭಾವ ಇದೆ ಅಲ್ಲ, ಅದು ದುಃಖರೂಪ ಇದೆ, ಬಂಧನ ಕಾರಣ ಇದೆ. ಆದರೆ ಈ ಜೀವಕ್ಕೆ ನಾನೆಷ್ಟು ಸುಖಿ ಇದ್ದೇನಲ್ಲ ಅನ್ನಿಸ್ತಿದೆ. ಆ ಸಂಸಾರದ ಮಾಯಾಜಾಲದಿಂದ ಹೊರಗೆ ಬಂದೆನು ಅಂತ ಅನ್ನಿಸ್ತಿದೆ ಒಂದು ಸ್ವಲ್ಪ ಕಮ್ಮಿ. ಆ ಸಂಸಾರದ ಮಾಯಾಜಾಲದಿಂದ ಹೊರಗೆ ಬಂದೆನು, ನಾನೆಷ್ಟು ಧನ್ಯ ನನ್ನ ಜೀವನ ಅಂಥೇಳಿ ಅನ್ನಿಸ್ತಿದೆ. ಯಾವುದರೊಳಗ? ಶುಭ ಭಾವದ. ಶುಭ ಭಾವ ಅಂತೂ ನಿಜವಾಗಿ ಇರುವುದಿಲ್ಲ, ಇದ್ದರೆ ಇರಬಹುದು ಸ್ವಲ್ಪ, ಇಲ್ಲ ಅಂತ ಹೇಳೋದಿಲ್ಲ, ಇದ್ದರೆ ಸ್ವಲ್ಪ ಇರಬಹುದು. ಶುಭದ ಸಂಯೋಗದೊಳಗರೆ ನಿಜವಾಗಿ ಶುಭ ಈ ಜೀವವನ್ನು ಅಶುದ್ಧದಿಂದ ನಿರಂತರ ಬೇರ್ಪಡಿಸ್ತಾ ಹೋಗ್ತಿದೆ ಅಲ್ಲ, ಅದು ಶುಭ ಇದೆ. ಏನು ಹೇಳ್ತು? ಅಶುಭದಿಂದಲ್ಲ, ಅಶುದ್ಧದಿಂದ. ಶುಭ ಯಾವುದಕ್ಕಂತರೂ ನಿಜವಾಗಿ ಅಶುದ್ಧದಿಂದ ಬೇರೆ ಮಾಡ್ತಾ ಹೋಗ್ತಿದೆ ಅಲ್ಲ, ಬೇರೆ ಮಾಡ್ತಾ ಹೋಗ್ತಿದೆ, ಅದಕ್ಕೆ ಶುಭ ಅಂತಾರೆ. ಗರಗಸ ಇದೆ ಅಲ್ಲ, ಅದೇನು ಮಾಡ್ತಿದ್ದೀರಿ? ಒಮ್ಮೆ ಆರಂಭ ಆದ ನಂತರ ಸ್ವಲ್ಪ 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 ಬೇರೆ ಮಾಡ್ತಾ 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 ಕೊನೆಗೊಮ್ಮೆ ಪ್ರತ್ಯಕ್ಷ ಎರಡು ವಿಭಾಗವನ್ನಾಗಿ ಮಾಡ್ತೀವಿ. ಹಾಗೆ ಶುಭ ಯಾವುದಕ್ಕಂತಾರೋ ಬಹಳ ಸುಂದರ ಬಂತಾರೆ ನಿನ್ನೆ ಅದರಲ್ಲಿ. ಅದು ಮರೆತು ಹೋಗುವುದಲ್ಲ, ಸ್ವಲ್ಪ ಸಮಯದವರೆಗೆ ಯಾಕೆ ಹೋಗೋದು. ಏನು ಹೇಳಿದ್ರು? ಸ್ವಲ್ಪ ಅಂತರ ಇದೆ ಅಂಥೇಳಿ ಹೇಳಿದ್ರು. ಏನು ಅಂತರ ಇದೆ? ಆತ್ಮನನ್ನ ಸ್ವಭಾವದ ಕಡೆಗೆ, ಶುದ್ಧತೆಯ ಕಡೆಗೆ, ನಿರ್ಜರೆಯ ಕಡೆಗೆ, ಮೋಕ್ಷದ ಕಡೆಗೆ ಯಾವುದು ತಗೊಂಡು ಹೋಗ್ತಿದೆ ಅಲ್ಲ, ಅದು ಶುಭ ಇದೆ. ಬಹಳ ಬುದ್ಧಿಯೊಳಗ ಹರ್ಷ ಆಗ್ಬೇಕ್ರಿ ನಮಗೆ, ಜ್ಞಾನದೊಳಗ. ನಿಜವಾಗಿ ಯಾವುದು ಬಂಧದ ಕಡೆಗೆ ಸ್ಪಷ್ಟ ಹೇಳಿದ್ರೆ ಚತುರ್ಗತಿಗಳ ಕಡೆಗೆ ತಗೊಂಡು ಹೋಗ್ತಿದೆ ಅಲ್ಲ, ಅದು ಅಶುಭನ ಇದೆ. ಚತುರ್ಗತಿಯೊಳಗೆ ಏನು ಬಂತು? ಏನು ಬಂತು? ದೇವಗತಿನೂ ಬಂತಲ್ಲ. ಚತುರ್ಗತಿ ಅಂದರೆ 4 ಗತಿ ಅಹುದು, ಆದರೆ ದೇವಗತಿ ಬಂತಲ್ಲ. ಯಾವುದ ಚತುರ್ಗತಿಗಳ ಬಂಧದ ಕಾರಣ ಇದೆ, ಆಕುಲತಾ ರೂಪಿದೆ. ಆಕುಲತಾ ಗೊತ್ತಾಗೋದಿಲ್ಲ ಈ ಜೀವಕ್ಕೆ.
ಆಕುಲತೆಯ ಸ್ವರೂಪನ ಗೊತ್ತಿಲ್ಲ, ನಿರಾಕುಲತೆ ಅನುಭವದೊಳಗ ಬಾರದ ವಿನಃ ಆಕುಲತೆಯ ಸ್ವರೂಪ ಹೇಗೆ ಗೊತ್ತಾಗೋದು? ನಿನ್ನೊಂದು ಮಾತು ಹೇಳ್ತಲ್ಲ, ಏನು ಮೊನ್ನೆ ಹೇಳ್ತು ಗೊತ್ತಿಲ್ಲ. ಅಭಿಪ್ರಾಯದೊಳಗೆ ಏನಿದೆ ಅನ್ನೋದ ಒಂದು ಸಲ ಶ್ರದ್ಧಾಗುಣದ ಪರ್ಯಾಯ ನಿಜ ತತ್ವವನ್ನು ನಂಬಿ ಅದರ ಫಲಸ್ವರೂಪವಾಗಿ ಅದೇ ಸಮಯದೊಳಗ ಅರೂಪಿ ಅಸಂಖ್ಯ ಪ್ರದೇಶದೊಳಗೆ ನಿರಾಕುಲ ಪರಮ ಶಾಂತಿ ಸಹಜ ಜ್ಞಾನದ ಪ್ರಸಾರ ಆಗ್ತಿದೆಯಲ್ಲ, ಅಲ್ಲಿಂದ ಹಿಡಿದ ಅಭಿಪ್ರಾಯದೊಳಗೆ ಏನಿದೆ ಅನ್ನೋದು ತಿಳಿದು ಬರ್ತಿದೆ. ಅದಕ್ಕಿಂತ ಮೊದಲು ತಿಳಿಯುವುದಿಲ್ಲ. ಶ್ರದ್ಧಾಗುಣದ ಪರ್ಯಾಯದೊಳಗ ಪರದಲ್ಲಿ ರುಚಿ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ನನ್ನ ಅಭಿಪ್ರಾಯದೊಳಗೆ ಏನಿದೆ ಅನ್ನೋದು ನನಗೆ ತಿಳಿದು ಬಂದಿಲ್ಲ. ಅದೇ ಪ್ರಕಾರ ಒಂದು ಸಲ ನಿರಾಕುಲ ಶಾಂತಿ, ಆ ನಿರಾಕುಲ ಶಾಂತಿ ಭಲೆ ಒಂದು ಸಮಯದ್ದೇ ಇದೆ, ಆದರೆ ನಮಗೆ ಅದರ ಮಹಿಮಾ ಯಾವ ರೀತಿ ಬರಬೇಕು ಆ ರೀತಿ ಬರ್ತಾ ಇಲ್ಲ. ಅಂಥೇಳಿನ ನಮ್ಮಲ್ಲೇ ಕೆಲವೊಂದು ಸರಿ ಪ್ರಶ್ನೆ ಆಗ್ತಿದೆ, ಆತ್ಮನ ಸಮಯ ಇಷ್ಟು ಸೂಕ್ಷ್ಮ ಇದೆ ಅಂದಮೇಲೆ ಆತ್ಮನ ಅನುಭೂತಿ ಆಗಿದ್ರೂ ಆಗಿ ಹೋಗಿರ್ಬೋದಲ್ಲ. ಇಂಥ ಪ್ರಶ್ನೆ ಕೂಡ ಬರ್ತಾವೆ. ಆದ್ರೆ ಒಂದು ಸಮಯದಿದೆ, ಈ ಮಾತು ಸತ್ಯ ಇದ್ರೂ ಅದರದ್ದು ವಿಸ್ತಾರ ಎಷ್ಟಿದೆ? ಅಸಂಖ್ಯಾತ ಲೋಕ ಪ್ರದೇಶದ ಸಮಾನಿರುವಂಥ ಆತ್ಮನ ಪ್ರತಿಯೊಂದು ಪ್ರದೇಶದೊಳಗೆ ವ್ಯಾಪ್ತ ಆಗ್ತಿದೆ. ಒಂದು ಮಾತು ಏನು ವ್ಯಾಪ್ತ ಆಗ್ತಿದೆ? ನಿರಾಕುಲ ಶಾಂತಿ. ಯಾವುದರ್ದದ? ಆಕಾಶದ ಪ್ರದೇಶದ ಅನಂತ ಗುಣಿತ ಯಾವ ಗುಣಗಳದವಲ್ಲ, ಆ ಗುಣಗಳದ್ದ ಸ್ವಭಾವ ರೂಪದ ಕಾರ್ಯ. ಅಷ್ಟು ಲಕ್ಷ್ಯಕ್ಕೆ ಬರದೇ ಇರುವಷ್ಟಿದೆ ಅಂದರೆ ಅದ ಅರೆ ಅದರದ ಮಹಿಮಾ ಬಹಳ ಇದೆ, ಅದರ ವಿಸ್ತಾರ ಬಹಳ ಇದೆ, ಅದರ ಗರಿಮಾ ಬಹಳ ಇದೆ, ಅದರ ಬೆಲೆ ಬಹಳ ಇದೆ. ಅದು ಒಂದು ಅಲೌಕಿಕ ಇದೆ. ಇಲ್ಲಿಯವರೆಗೆ ಯಾವುದು ತುಂಡು 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 ಒಂದೊಂದು ಇಂದ್ರಿಯ, ಅರೆ ಎಷ್ಟು ದುರ್ಬಲ್ರಿ. ಮೋಕ್ಷ ಮಾರ್ಗ ಪ್ರಕಾಶಕ ಆರಂಭ ಮಾಡಿದ್ರ 2ನೇ ಅಧ್ಯಾಯದೊಳಗೆ ಬರ್ತಿದೆಯಲ್ಲ, ಏನು ಬರ್ತಿದೆ? ಕರ್ಮದ ಕಾರಣದಿಂದ ಏನೇನಾಗಿದೆ. ಜ್ಞಾನಂತೂ ಇದೆ ಈ ಜೀವದ ಹತ್ರ. ಕ್ಷಯೋಕ್ಷಮ ಜ್ಞಾನದ ಸ್ವರೂಪೇನ ಅನ್ನೋದು ಹೇಳಿದ್ದಾರೆ. ಏನು ಹೇಳಿದ್ದಾರೆ? 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಪದಾರ್ಥಗಳನ್ನು, ಮನಸ್ಸಿನ ಮೂಲಕ ಜಡ ಚೇತನ 2 ಪದಾರ್ಥ, 5 ಇಂದ್ರಿಯಗಳ ಮೂಲಕ ಉದ್ಗಲ ಪದಾರ್ಥ ತಿಳಿಯುವಂಥ ಯಾವ ಶಕ್ತಿ ಅವನಿಗೆ ಉಪಲಬ್ಧ ಇದ್ರೂ ಕೂಡ ಒಂದು ಸಮಯದೊಳಗೆ ಒಂದೇ ತಿಳಿಯುವ ಸಾಮರ್ಥ್ಯ ಇದೆ. ಎಲ್ಲಿಂದ ಬಂತಿದೆ? ಲಬ್ಧುಪಯೋಗೋ ಭಾವೇಂದ್ರಿಯ, ಅಲ್ಲಿಂದ ವಿಷಯ ಇದೆ. ಏನು ಹೇಳಿದ್ರು? ಒಂದು ಸಮಯದೊಳಗೆ ಅರೆ ತಮಗೆ ಕ್ಷಯೋಕ್ಷಮ ಎಷ್ಟಿದೆ ಜ್ಞಾನದ? 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ತಿಳಿಯಬಹುದಾದಂಥ ರೂಪಿ ಅರೂಪಿ ಪದಾರ್ಥಗಳನ್ನು ತಿಳಿಯಬಹುದಾದಂಥ ಸಾಮರ್ಥ್ಯ ನಮಗೆ ಲಭಿಸಿದ್ದ. ಆದರೆ ಒಂದು ಸಮಯದೊಳಗೆ ಒಂದು ಇಂದ್ರಿಯದ ಮೂಲಕ ಒಂದು ವಿಷಯವನ್ನು ಅದು ಸ್ಪಷ್ಟವಾಗಿ ಅಲ್ಲ ಅಂತ ಹೇಳಿದ್ದಾರೆ. ನಿಜವಾಗಿ ಬಹಳ ಬಹಳ ಅಂತಂದ್ರೆ ಬಹಳ ವಿಷಯದ ಸೂಕ್ಷ್ಮತೆಯನ್ನು ಅತ್ಯಂತ ಸರಳವಾಗಿ ಹೇಳಿದ್ದಾರೆ ಮಧುಕರಣ್ಣ. ಯಾರ? ಪಂಡಿತೋಡರ ಮೋಕ್ಷ ಮಾರ್ಗ ಪ್ರಕಾಶಕರೇ. ಶುರು ಮಾಡಲಿಕ್ಕೆ ಬೇಕ್ರಿ ಗೌರಣ್ಣವ್ರು. ಮಾಡಿದ್ರ ಸಂತೋಷ. ನನಗೆ ಎಷ್ಟು ಆಗ್ತಾ ಇದೆಯೋ ಅಷ್ಟೇ ತಪ್ಪು ಆಗಿರ್ತಿದೆ. ಅದಕ್ಕಿಂತ ಒಂದು ಅಂಶ ಹೆಚ್ಚು ಕೂಡ, ಒಂದು ಅಂಶ ಎಷ್ಟೋ ಹೆಚ್ಚು ಕೂಡ ಅವರವರ ಉಪಯೋಗ ರುಚಿಗೆ ಅನುಸಾರವಾಗಿ ಲಾಭ ಆನಂದ ಆಗೋದಿದೆ. ಏನು ಹೇಳ್ತು?
ಅತ್ಯಂತ ಸೂಕ್ಷ್ಮವಾದಂಥ ವಿಷಯವನ್ನು ಸರಳವಾಗಿ ಹೇಳಿದ್ದಾರೆ. ಅಂಥ ಕೃತಿಗಳ ಲಘುಸಿದ್ಧ ಮಹಾಭಾಗ್ಯ ಇದೆ. ತಾವಂತೂ ಓದಿರ್ತೀರ, ಓದಿದ್ದೀರ, ಓದ್ತೀರ. ಮಹಾಭಾಗ್ಯದಿಂದ ಇಂಥ ಜನಾಗಮದ ವಿಷಯ ಎಷ್ಟು ಸೂಕ್ಷ್ಮದವರೇ ಯಾರು ಹೇಳೋದು ಸಾಧ್ಯ ಇದೆ? ಒಂದು ಸರ್ವಜ್ಞರ ಶಾಸನದ ಅವಲಂಬನೆ ಯಾರು ಮಾಡಿದಾರೋ, ಆ ಅವಲಂಬನೆಯಿಂದ ಯಾರು ಎಷ್ಟು ಅಂಶದಲ್ಲಿ ಅಂತರ್ಮುಖತೆಯನ್ನು ಸಾಧಿಸಿದಾರೋ ಅವರೇ ಹೇಳೋದು ಸಾಧ್ಯ. ಬರೀ ಜನಶಾಸನದ ಅವಲಂಬನೆಯಿಂದ ಸಾಧ್ಯ ಇಲ್ಲ. ಆದ್ರೆ ತಮ್ಮ ಕಲ್ಯಾಣದ ಪ್ರಚುರ ಇಚ್ಛೆಯ ಮೂಲಕ, ಭಾವದ ಮೂಲಕ ಅಂತರ್ಮುಖತೆಯನ್ನು ಯಾರು ಸಾಧಿಸಿದಾರೋ, ಎಷ್ಟು ಅಂಶದಲ್ಲಿ ಸಾಧಿಸಿದಾರೋ ಅಷ್ಟೇ ವಿಷಯವನ್ನು ಸುಲಭವಾಗಿ ಹೇಳೋ ಸಾಧ್ಯ ಇದೆ. ಯಾಕೆ? ಅವರಿಗೆ ಕರಗತ ಆಗಿದೆಯಲ್ಲ, ಅವರಿಗೆ ಹಸ್ತಗತ ಆಗಿದೆಯಲ್ಲ, ಹೇಳೋ ಸಾಧ್ಯ. ತಿಳ್ಕೊಂಡ್ರೆ ಸ್ವಲ್ಪ ಈ ಥರ ಹೇಳ್ತಾರೆ. ಆಗ ಹೇಳುತ್ತೆ ಆಗ ಇದು ಜ್ಞಾನದ ಅಟ್ಯಾಕ್ ಹೆಂಗೆ ಮಾಡ್ತೀವಿ? ಈಗ ಒಂದು ಸಣ್ಣ ಉದಾಹರಣೆ ಕೊಟ್ಟಿರು. ಅಂದ್ರೆ ಮೊಮ್ಮಗ ಮತ್ತು ಅಜ್ಜ ಅವ ಆಡ್ತಿರ್ತಾನೆ. ಇವತ್ತು ತಾನ ಆ ಹುಡುಗನ ತೋತಾನು ನಾ ಬಿದ್ದೆ ಏನಿದ್ದಾರೆ ಅವೇನು ಕೆಡವಿರುವುದಿಲ್ಲ ಇವನನ್ನು. ಏನು ನೋಡ್ರಿ, ಈ ಜೀವ ತಾನಾಗೆ ಅಟ್ಯಾಕ್ ಯಾವುದೂ ಮಾಡುವುದಿಲ್ಲ. ಈ ಜೀವದ ಜ್ಞಾನ ಅಷ್ಟು ದುರ್ಬಲ ಆಗಿದೆ ವಿಭಾವದ ಎದುರ. ಇನ್ನೂ ಸ್ವಲ್ಪ ಸ್ಥೂಲ ಹೇಳಿದರ ಪುದ್ಗಲದ ವೈಭವದ ಎದುರು. ಪುದ್ಗಲದ ನಾನಾ ಪ್ರಕಾರ ಇಲ್ಲಿ ಹೇಳಿದರಲ್ಲ, ಪುದ್ಗಲದ ವಿಚಿತ್ರ ಪರಿಣತಿ ಇದೆ. ವಿಚಿತ್ರ ರೀ, ವಿಚಿತ್ರ ಯಾಕ? ವಿಚಿತ್ರ ಯಾಕ? ಒಂದ್ಸಲ ಒಂದು ಥರ ಕಾಣಿಸ್ತಿದೆ, ಇನ್ನೊಂದ್ಸಲ ಅದೇ ಮತ್ತೊಂದು ರೀತಿ ವಿರುದ್ಧವಾಗಿ ಕಾಣಿಸ್ತಿದೆ. ವಿಚಿತ್ರ. ಅರೆ ಈಗಿತ್ತಲ್ಲ, ಏನು ಮಾಡೋದು? ಜ್ಞಾನ 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 ಒಂದು ಜ್ಞಾನವನ್ನು ಹೊರತುಪಡಿಸಿ ಇವನ ಹತ್ರ ಏನೂ ಇಲ್ಲ. ಆದರೆ ಆ ಜ್ಞಾನದ ಒಂದು ಅಂಶ ಕೂಡ ಉಪಯೋಗ ಇವನಿಗೆ ಆಗ್ತಾ ಇಲ್ಲ. ಆಗಮ ತಿಳಿದ್ರೂ ಕೂಡ ಆಗ್ತಾ ಇಲ್ಲ. ವಿಜಯ ಅಂದ್ರನ ತಿಳಿದಿಲ್ಲ ಅನ್ನೋದು ಸ್ಪಷ್ಟ. ಕಿಲ ಬಲಾತ್ ತತ್ ಸಮಗ್ರಂ ಪರದ್ರವ್ಯಂ ಇತಿ ಆಲೋಚ್ಯ ವಿವೇಚ್ಯ. ನಿಶ್ಚಯದಿಂದ, ಜ್ಞಾನದ ಬಲದಿಂದ, ಈ ನಿಶ್ಚಯದಿಂದ ಅಂಥೇಳಿ ಹೇಳಿದ್ರಲ್ಲ, ನೀನು ಏನೇ ಮಾಡಿದ್ರೂ ಕೂಡ ಒಂದು ಜ್ಞಾನದ ಆಶ್ರಯ ಪಡೆಯದ ವಿನಃ ನಿನಗೆ ಈ ವಿಚಿತ್ರತರವಾದಂಥ ಪುದ್ಗಲದ ಯಾವ ಪರಿಣತಿ ಇದೆ ಅದನ್ನು ನೀನು ಪರಾಜಿತ ಮಾಡೋ ಸಾಧ್ಯ. ಒಂದು ಜ್ಞಾನವನ್ನು ಹೊರತುಪಡಿಸಿ ನೀನು ಏನೇ ಮಾಡಿದ್ರೂ ಆಶ್ರಯ ಜ್ಞಾನದ್ದು ತಗೊಳ್ಳಿಕ್ಕೆ. ಯಾರ ಸಲುವಾಗಿ ಹೇಳಿದರು? ಸಮ್ಯಕ್ ದೃಷ್ಟಿಗಳ ಸಲುವಾಗಿ. ಅವರಲ್ಲೇ ರಾಗ ಬರ್ತಿದೆ, ವಿಕಲ್ಪ ಬರ್ತಿದೆ, ಧರ್ಮಾನುರಾಗ ಬರ್ತಿದೆ, ಪಂಚ ಪರಮೇಷ್ಠಿಗಳ ಕುರಿತು ಭಕ್ತಿಯ ಭಾವ ಬರ್ತಿದೆ, ತಪಸ್ಸಿನ ಕುರಿತು, ಸಂಯಮದ ಕುರಿತು ಆಮೋದ ಪ್ರಮೋದದ ಭಾವ ಬರ್ತಿದೆ. ಆದರೆ ಅವರು ಹೇಳ್ತಾ ಇದ್ದರು, ನಿಶ್ಚಯದಿಂದ ಅದು ಇದ್ರೆ ಇರಲಪ್ಪ, ನಿಶ್ಚಯದಿಂದ ಒಂದು ಜ್ಞಾನದ ಬಲ, ಜ್ಞಾನದೊಳಗೆ ಎಷ್ಟು ಸಾಮರ್ಥ್ಯ ಬೆಳೀತಿದೆಯೋ ಅಷ್ಟು ನೀನು ಆ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮವೆಂಬ ಪುದ್ಗಲದ ವಿಚಿತ್ರ ಪರಿಣತಿಯನ್ನು ಜಯಿಸೋದು ಸಾಧ್ಯ. ಅವರಿಗಷ್ಟೇ ಹೇಳಿದ್ರೆ ಆತ್ಮಕಲ್ಯಾಣದ ಅಭಿಲಾಷಿ ಇರುವಂಥ ಸಮಸ್ತ ಜೀವರುಗಳಿಗೆ ಹೇಳಿದರು. ಮಿಥ್ಯಾದೃಷ್ಟಿ ಇರಲಿರಿ, ಆದರೆ ಆತ್ಮಕಲ್ಯಾಣದ ಅಭಿಲಾಷೆ ಉತ್ಕಟವಾಗಿ ಮೂಡಿ ಬಂದಿತ್ತು ಅಂತಂದ್ರೆ ಅವರು ಅರ್ಥಾತ್ ನನಗೆ ಹೇಳ್ತಾ ಇದ್ದಾರೆ, ಏನು? ನಿಶ್ಚಯದಿಂದ, ಒಂದು ಜ್ಞಾನದ ಬಲದಿಂದನ ಈ ಅನಾದಿ ಕಾಲದಿಂದ ನಿನ್ನನ್ನು ಪರಾಜಿತ ಮಾಡ್ತಾ ಇರುವಂಥ, ನಿನ್ನನ್ನು
ಭ್ರಷ್ಟಗೊಳಿಸ್ತಾ ಇರುವಂಥ, ಎಲ್ಲಿಂದ ಭ್ರಷ್ಟ? ಸ್ವರೂಪದಿಂದ ಭ್ರಷ್ಟ. ಮೇಲೆ ಪ್ರಾರಂಭದೊಳಗೆ ಹೇಳಿದಾರಲ್ಲ, ಇದೇ ಕಲಶದೊಳಗೆ ಅನಾದಿ ಕಾಲದಿಂದ ಜೀವ ದ್ರವ್ಯೇನಿತ್ತು ಸ್ವರೂಪದಿಂದ ಭ್ರಷ್ಟ. ಹಾಗಾದ್ರೆ ನಿನ್ನನ್ನು ಸ್ವರೂಪದಿಂದ ಭ್ರಷ್ಟಗೊಳಿಸ್ತಾ ಇರುವಂಥ ಈ ಪುದ್ಗಲದ ಅನೇಕ ಪ್ರಕಾರದ ವಿಚಿತ್ರ ಪ್ರಕಾರದ ಯಾವ ಪರಿಣತಿ ಇದೆ ಅಲ್ಲ, ಅದನ್ನು ನೀನು ಪರಾಜಿತಗೊಳಿಸಬೇಕಾದ್ರೆ ಒಂದು ಜ್ಞಾನದ್ದನ್ನು ಆಶ್ರಯ. ಒಂದು ಜ್ಞಾನಕ್ಕನ ಪ್ರಾಮುಖ್ಯತೆ ನೀಡು. ಆ ಜ್ಞಾನ ಎಲ್ಲಿದೆ? ಆ ಜ್ಞಾನ ನಿನ್ನಲ್ಲೇ ಇದೆ, ಒಳಗಡೆ ಇದೆ, ನೀನೇ ಇರುವೆ. ಒಳಗಡೆ ಅಂಥೇಳಿ ಯಾಕೆ ಹೇಳಿದರು? ಪರಿಣಾಮ ಹೊರಗಿದೆ, ಶ್ರದ್ಧಾ ಜ್ಞಾನ ಚೈತನ್ಯ ಒಳಗಿದೆ. ಪರಿಣಾಮ ಹೊರಗಿದೆ, ದೇಹ ಸಂಯೋಗವನ್ನು ಹೊರಗಿಂದ ಅಂಥೇಳಿ ಹೇಳಲಿಲ್ಲ. ಶುಭಾಶುಭ ಪರಿಣಾಮ ಹೊರಗಿದೆ, ಜ್ಞಾನದರ್ಶನ ಒಳಗಿದೆ. ಜ್ಞಾನದರ್ಶನದೊಳಗೆ ಕಾರ್ಯ ಆಗದ ವಿನಃ, ಜ್ಞಾನದರ್ಶನದೊಳಗೆ ಕಾರ್ಯ ಆಗದ ವಿನಃ ಜಡದ ಜೊತೆಗಿನ ಹೋರಾಟದೊಳಗ ಈ ಜೀವಕ್ಕ ವಿಜಯ ಪ್ರಾಪ್ತ ಆಗೋ ಸಾಧ್ಯ. ಒಂದು ಮಾತು, ಆ ಜ್ಞಾನದರ್ಶನದೊಳಗ ಕಾರ್ಯ ಆರಂಭ ಆದ ನಂತರ ಕೂಡ ಪರಿಣಾಮದಲ್ಲಿ ಎಲ್ಲಿಯವರೆಗೆ ನಿರ್ಮಲತೆ ಬರುವುದಿಲ್ಲ, ಅಲ್ಲಿಯವರೆಗೆ ನಿನಗೆ ಪೂರ್ಣತೆ ಲಭಿಸುವುದಿಲ್ಲ. ಅನಾದಿ ಕಾಲದ ಹೋರಾಟ, ಯುದ್ಧ, ಸಂಘರ್ಷ ಯಾರ ಜೊತೆಗೆ ಇದೆ ರೀ? ಪುದ್ಗಲದ ಜೊತೆಗೆ, ಪುದ್ಗಲದ ಪರಿಣತಿಯ ಜೊತೆಗೆ ರೀ. ಪುದ್ಗಲದ ಜೊತೆಗಿಲ್ಲ, ಪುದ್ಗಲದ ಪರಿಣತಿಯ ಜೊತೆಗೆ. ಪರಿಣತಿ ಯಾವುದ? ಅನೇಕ ಪ್ರಕಾರದ ವಿಚಿತ್ರ ಪರಿಣತಿ ಇದೆ ಅದರದ್ದು. ವಿಚಿತ್ರ ಪರಿಣತಿ. 40 ವರ್ಷದ ಹಿಂದೆ ರೂಪ ಹೀಗೆ ಇತ್ತೇನ್ರಿ? ಹೀಗೆ ಇತ್ತೇನ್ರಿ? ಮತ್ತು ಅಂದ ಇರುವಂಥ ಅಪನತ್ವನ ಇದರೊಳಗೆ ಇದೇನಿಲ್ರಿ? ಇಂದು ಹೆಚ್ಚಾಗಿ ನಿಜವಾದ ಮಾತಿದೆ, ಸ್ಪಷ್ಟವಾದ ಮಾತಿದೆ, ಹೆಚ್ಚಾಗ್ತಿದೆ. ಯಾಕೆ? ಅದೆಷ್ಟು ಬಿಟ್ಟು ಹೋಗ್ತೇನಂತಿದೆ ಅಲ್ಲ, ಅಷ್ಟನ್ನು ಎಳಿಕೊಂಡು ಅದನ್ನು ನನ್ನದಾಗಿಸಿಕೊಳ್ಳುವ, ಅದನ್ನು ಅಲಂಕರಿಸುವ, ಅದನ್ನು ಶುದ್ಧ ಮಾಡುವ, ಅದು ಅಶುದ್ಧತೆಯನ್ನು ತನ್ನ ನೈಜ ಸ್ವರೂಪವನ್ನು ತೋರಿಸ್ತಾ ಇರ್ತೀವಿ. ಬಹಳ ಕಠಿಣ ಇದೆ ರೀ. ವಿಚಿತ್ರ ರೂಪ ಪರಿಣತಿ ಅಂಥೇಳಿ ಹೇಳ್ತಾರೆ. ವಿಚಿತ್ರ ಪರಿಣತಿ. ಅಡ್ಡಿ ಇಲ್ಲ, ತಾರುಣ್ಯಾವಸ್ಥಾದೊಳಗೆ ಸುಂದರಿತ್ತು, ಅಭಿಮಾನ ಮಾಡಿದ್ರೆ ಒಂದು ವೇಳೆ ಕ್ಷಮಿದೆ. ಈಗ ಕೂಡ ಅಷ್ಟು ಕುರೂಪಾಗಿದೆ, ನಿಸ್ಸತ್ವಾಗಿದೆ. ನಡೆಯುವುದರೊಳಗೆ ಯಾವ ಪ್ರಕಾರದ ಒಂದು ಸ್ವಾಧೀನತೆ ಇಲ್ಲ, ಕಂಟ್ರೋಲ್ ಇಲ್ಲ. ಏನೇನೋ ಆಗ್ತಾ ಇದೆ. ಆದ್ರೂ ಕೂಡ ಈ ಜೀವಕ್ಕ ಅದರ ಜೊತೆಗಿನ ಏಕತ್ವ ಬಿಡ್ತಾನೇ ಇಲ್ಲ. ಅದು ಒಂದು ಬರೀ ಉದಾಹರಣೆ ಹೇಳಿದರೆ, ಅದೇ ಪ್ರಕಾರ ಪುತ್ರಾಧಿಕರದಾಯಿತು, ಧನಾಧಿಕರದಾಯಿತು, ಏನಾದರೂ ಮಾಡುವುದರದಾಯಿತು, ಹೋಗುವ ಬರುವ ಎಲ್ಲ ಪ್ರವೃತ್ತಿ. ಅರೆ ಎಷ್ಟು ಹಚ್ಕೊಳ್ಬೇಕು ಅನ್ನೋದ, ಎಷ್ಟು ಕಳಿಸುತ್ತೇವೆಯೋ ಅಷ್ಟು ಮನುಷ್ಯ ಭವದ ಸಾರ್ಥಕತೆ ಇದೆ. ಇರಲಿ, ಪರಿವಾರ ಇದೆ, ನಿಗೋದಕ್ಕಿಂತ ಹೆಚ್ಚಿನ ಪರಿವಾರ ಇಲ್ಲ. ಒಂದು ಶರೀರದೊಳಗೆ ಅನಂತ ಜೀವರುಗಳ ಜೊತೆಗಿರೋದೆ. ಈ ಒಂದು ಭವದೊಳಗೆ ಒಂದು 10 100 ಏನಿರ್ಬೋದು, ಸಂಬಂಧಿಕರು ಇರ್ಬೋದು. ಮೋಹ ಕಡಿಮೆ ಆಗ್ಬೇಕು, ರಾಗ ಕಡಿಮೆ ಆಗ್ಬೇಕು, ಆಸಕ್ತಿ ಕಡಿಮೆ ಆಗ್ಬೇಕು. ಆಸಕ್ತಿ ಕರ್ತವ್ಯ ಕೆಲ ಕಾಲದವರೆಗೆ ನಡೀಲಿ, ಕರ್ತವ್ಯ ಮಾಡಬಾರ್ದು ಅನ್ನೋದಿಲ್ಲ. ಅದ ತಾನಾಗೇನ ಜ್ಞಾನದ ಬಲ ಹೆಚ್ಚಾಯ್ತು ಅಂತಂದ್ರೆ ಅದು ಬಿಟ್ಟು ಹೋಗ್ತಿದ್ದೇನೆ, ಅದನ್ನು ಬಿಡಬೇಕಾಗಿಲ್ಲ. ನಾ ಬಿಟ್ಟಿದ್ದೇನೆ, ನೇಮ್ ತಗೊಂಡಿದ್ದೇನೆ ಅನ್ನೋದ, ಈಗ ಅಲ್ಲೇನು ನಡೆದಿರ್ಬೋದು ಅಂತ ವಿಚಾರ ಮಾಡೋದ, ಅಲ್ಲೇ ಇರೋದ, ಹಾಗಲ್ಲ. ಆದ್ರೆ ಒಳಗೆ ರಸನ ಯಾವಾಗ ಬಿಟ್ಟು ಹೋಗ್ತಿದೆ? ಜ್ಞಾನದ ಬಲದಿಂದ ಅಂತ ಹೇಳಿದ್ರೆ. ಎಂಥ ಜ್ಞಾನ? ಶುದ್ಧ ಜ್ಞಾನ ರೀ, ಶುದ್ಧ ಜ್ಞಾನ.
ಅದರ ಜೊತೆಗೆ ಏಕಾಗಿರುವಂಥ ಜ್ಞಾನ ಅಲ್ಲ. ಯಾವುದರ ಜೊತೆಗೆ? ಸಂಬಂಧಿಕರ ದೇಹ, ಕರ್ಮ, ರಾಗ, ಅದರ ಜೊತೆಗೆ ಏಕಾಗಿರುವಂಥ ಜ್ಞಾನ ಅಲ್ಲ, ಶುದ್ಧ ಜ್ಞಾನದ ಬಲದಿಂದ ಅದನ್ನು ಬೆಳೆಸಿಕೊಳ್ಳುವುದಿದೆ. ಅದು ಅವಕಾಶ ಇದೆ. ಮನುಷ್ಯ ಆದ್ರೂ ಕೂಡ ಹೀನ ಕುಲದೊಳಗೆ ಹುಟ್ಟುತ್ತಿದ್ದೆವು ಅಂತಂದ್ರೆ ಅದು ಅವಕಾಶ ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲೋ ಅನಾರ್ಯ ದೇಶದೊಳಗ ಮಂದಿರದ ಬಗ್ಗೆ ಪರಿಚಯನೂ ಇಲ್ಲ, ಅಂಥ ದೇಶದೊಳಗೆ ಜೈನ ಆಗಿ ಹುಟ್ಟಿದ್ರೂ ಉಪಯೋಗ ಇಲ್ಲ. ಏನೇನೋ ಮಾಡ್ಬೇಕಂತಾರೆ, ಸಂಸ್ಕಾರ ಕೊಡ್ಬೇಕು. ಅರೆ ನೀ ಮೊದಲು ನಿನ್ನ ಜೈನತ್ವವನ್ನು ಬಿಟ್ಟು ದೂರ ಬಂದಿದೆ, ಮತ್ತು ಆ ಮಗುವಿಗೆ ಸಂಸ್ಕಾರ ಕೊಡ್ಬೇಕಂದ್ರೆ ಕೃತಕ ಹೇಗೆ ಸಾಧ್ಯ ಇದೆ ಹೇಳ್ರಿ ಸುಧಾರ? ಆ ಪಾಠಶಾಲೆ, ಈ ಪಾಠಶಾಲೆ, ಆನ್ಲೈನ, ಯಾವ ಲೈನ ಏನಿದ್ರೂ ನೀನೇ ಮೊದಲ ಧರ್ಮದಿಂದ ಸಂಸ್ಕಾರ, ಸ್ವಾಭಾವಿಕವಾಗಿ ಸಂಸ್ಕಾರ ಲಭಿಸುವಂಥ ಸನ್ನಿವೇಶವನ್ನು ಬಿಟ್ಟು ದೂರ ಹೋಗೋದ, ಆಮೇಲೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಯಾಕೆ ಸಾಧ್ಯ ಇದೆ ಹೇಳ್ರಿ? ಎಲ್ಲ ವಿರುದ್ಧ ಕ್ರಮ ಇದೇನಿಲ್ಲ. ಸಂಸ್ಕಾರ ಯಾವುದ ನೋಡ್ರಿ? ನಿಜವಾಗಿ ತನಗೆ ದೇವಶಾಸ್ತ್ರ ಗುರುಗಳ ಅವಲಂಬನೆಯನ್ನು ಬಿಟ್ಟು ಕೊಡದೇ ಇರುವಂಥ ಯಾವ ಪ್ರವೃತ್ತಿ ಇದೆ, ಆ ಪ್ರವೃತ್ತಿಯ ಬಲದಿಂದ ಯಾವ ಆಶೆ ಮೊದಲಾದವುಗಳ ಅಭಿಲಾಷೆ, ಆಕಾಂಕ್ಷೆ, ದುರ್ಭಾವಗಳೆಲ್ಲ ಕಮ್ಮಿ ಆಗ್ತಾ ಇದ್ದಾವೆಯೋ ಅಂಥ ನಮ್ಮ ಮನ, ವಚನ, ಕಾಯ, ಭಾವ, ಪ್ರವೃತ್ತಿಯ ಮೂಲಕ ಮಕ್ಕಳ ಮೇಲೆ ಸಂಸ್ಕಾರ ಆಗುತ್ತಿದೆ. ಹಾಗೇ ಆಗ್ತಿದೆ. ಮರೀಚಿ ಅಂಥವ್ರ ಬಹಳ ಕಮ್ಮಿ ಇರ್ತಾರೆ, ಆದ್ರೆ ಮರೀಚಿ ಅಂಥವ್ರು ಇರೋದು ಮಹಾಭಾಗ್ಯ ರೀ. ಹೌದು ಅಥವಾ ಇಲ್ಲ? ಯಾಕೆ ಅಂತಂದ್ರೆ ಹೋದಿಲ್ಲ, ಹಾಗೇ ಹೋಗ್ಲಿಲ್ಲ. ಹ್ಯಾಗೆ ಹೋದ್ರೆ? ಅರ್ಜುನ ಹಾಗೇನ ಆಗಿ ಹೋದಲ್ಲ. ಯಾರ ಅರ್ಜುನ ವಿರೋಧ ಮಾಡಿದರು ಅರ್ಜುನ ಹಾಗೇನ ಆಗಿ ಹೋದ. ಅರ್ಜುನ ಹಾಗೇನ ಆಗಿ ಹೋಗಲಿಲ್ಲ. ತನ್ನ ಪರಂಪರೆಯನ್ನು ಇಡೀ ಪಂಚಮ ಕಾಲದೊಳಗೆ ಕಾಯ್ದು ಹೋದ. ವೃಷಭದೇವರ ಪರಂಪರೆ ಎಷ್ಟ? ಅಜಿತನಾಥರವರೆಗೆ. ಮಹಾವೀರರ ಪರಂಪರೆ ಎಷ್ಟ್ರಿ? ಮುಂದೆ ಇನ್ನು 24 ತೀರ್ಥಂಕರರು ಉದಯ ಆಗೋದು ಅಲ್ಲಿಯವರೆಗೆ. ವಿಚಾರ ಮಾಡೋದ್ರೆ ಮಾಡೋದಿಲ್ಲ. ನಾವು ಎಷ್ಟು ಹೇಳಿದರೂ ಮಾಡುವುದಿಲ್ಲ. ಯಾಕೆ ಅಂತಂದ್ರೆ ಆ ಪ್ರಕಾರದ ನಮ್ದು ಭಾಗ್ಯನೇ ಇದೆ. ಅದಕ್ಕೆ ನಾವು ಕಟ್ಟು ಬಿಟ್ಟಿದೆ. ಏನಿಲ್ಲ, ನಾನು ನಿನ್ನ ತಾಯನ ಅಲ್ಲಿ ನೋಡು ಅಂಥೇಳಿ ಹೇಳಿದ್ರೆ ಅವರ ಹಾದಿಗೆ ಬರಬಹುದು ಅಥವಾ ಇಲ್ಲ. ಬರುವುದಿಲ್ಲ ಅಂತಾಳೆ. ಬರುವುದಿಲ್ಲ. ಇಲ್ಲಿಂದನೂ ಮತ್ತು ಅಲ್ಲಿಂದನೂ ಉತ್ತರ ನಕಾರಾತ್ಮಕ ಇದೆ. ಆದ್ರೆ ನನಗ ಬಂದೇ ಬರ್ತಾರ ಅನ್ನೋದು ವಿಶ್ವಾಸ. ಯಾರಿಗೆ ತಾಯಿಯ ಮಹಿಮೆ ಗೊತ್ತಿದೆ, ಯಾರಿಗೆ ತಂದೆಯ ಆಶ್ರಯದ ಮಹಿಮೆ ಗೊತ್ತಿದೆ, ಅವರ ನಿಯಮದಿದ್ದಾರೆ. ಯಾರಿಗೆ ಆ ತಾಯಿ ತಂದೆಗಳ ಆಶ್ರಯ ಮಮತೆಯ ಮಹಿಮೆ ಇಲ್ಲವೋ ಅವರದ ನಿಶ್ಚಿತ ಇದೆ. ಏನ? ಚಾರೋಗತಿ ಮೇ ಕುಂಕರ್ ಗೋಧಿ ಮೇ ಜಾನ ಅಚ್ಚಾ ಲಗ ರಹಾ ಹೈ. ಅದ ಅಭಿಪ್ರಾಯ. ಅದಕ್ಕೆ ಹೇಳುತ್ತಲ್ಲ, ಅಭಿಪ್ರಾಯ ಗೊತ್ತಾಗೋದಿಲ್ಲ. ಎಲ್ಲಿವರೆಗೆ ಗೊತ್ತಾಗೋದಿಲ್ಲ? ಶ್ರದ್ಧಾಗುಣದ ನಿರ್ಮಲ ಪರಿಣಾಮದ ಅಥವಾ ಪರ್ಯಾಯದ ಪ್ರಕಟತೆ ಆಗಿ ಅದೇ ಸಮಯದೊಳಗೆ ಆತ್ಮನ ಸರ್ವ ಪ್ರದೇಶದೊಳಗೆ ವ್ಯಾಪ್ತವಿರುವಂಥ ಅನಂತ ಗುಣಗಳದ್ದ ನೈಜ ಸ್ವಭಾವ ಪ್ರಗಟಾಗಿ ಅದರದೇ ಯಾವ ಸಂವೇದನ ಅಲೌಕಿಕ ಅಪೂರ್ವ ರೂಪದಿಂದ ಆಗ್ತಿದೆಯೋ ಆವಾಗ ಅಭಿಪ್ರಾಯ ಗೊತ್ತಾಗ್ತಿದೆ. ನನ್ನ ಅಭಿಪ್ರಾಯದೊಳಗೆ ಹಾಗೇನೂ ಇರಲಿಲ್ಲ, ಗೊತ್ತಾಗುವುದಿಲ್ಲ ನಿನಗೆ. ಸರ್ವಜ್ಞ ಪ್ರಭು ಹೇಳಿದರೆ ನಿನ್ನ ಅಭಿಪ್ರಾಯದಲ್ಲಿ ಇದೆ. ಯಾವುದು ಇದೆ? ಪಂಚಮಹಾವ್ರತ ಅಂಗೀಕಾರ ಮಾಡಿದಲ್ಲ, ಅದು ಭೋಗದ ಸಲುವಾಗೇನ ಮಾಡಿದ್ಯಾ ಅಂತ ಹೇಳ್ತಾರೆ. ಒಪ್ಪತೇವೇನ್ರಿ ನಾವು? ಅಭಿಪ್ರಾಯ ಗೊತ್ತಾಗುವುದಿಲ್ಲ. ಪಂಚಮಹಾವ್ರತದ ಅಂಗೀಕಾರ ಯಾವುದರ ಸಲುವಾಗಿ ಮಾಡಿದೆ? ಪಂಚೇಂದ್ರಿಯ ಭೋಗದ ಸಲುವಾಗೇನ ಮಾಡಿದ್ಯಾ ಅಂತ ಹೇಳಿ. ಯಾಕೆ?
ಅದು ಹೇಗೆ ಹೇಳಿದರೆ, ಅರೆ ಎಲ್ಲಿಯವರೆಗೆ ಆತ್ಮಿಕ ಸುಖದ ಸ್ವಾದ ಗೊತ್ತಿಲ್ಲ ಅಲ್ಲಿಯವರೆಗೆ ಸುಖ ಅಂದ್ರೆ ಅದರ್ಲೆ ಆ ಪಂಚೇಂದ್ರಿಯ ಸುಖ ಇದೆಯಲ್ಲ. ಹಾಗಾದ್ರೆ ಸುಖದ ಸಲುವಾಗಿ ಇವು ತ್ಯಾಗ ಮಾಡಿದ, ಆ ಪಂಚೇಂದ್ರಿಯ ಸುಖದ ಸಲುವಾಗಿ ಇವು ಸಂಯಮ ಧಾರಣ ಮಾಡಿದ, ಜಿನಮಾರ್ಗದ ಅನುಕರಣೆ ಮಾಡಿದ, ಅಥವಾ ಜಿನಮಾರ್ಗದ ಆಶ್ರಯದಿಂದ ತನ್ನ ಸ್ವಾರ್ಥ ತನ್ನ ಬೆಳೆ ಬೇಯಿಸಿಕೊಂಡರೆ ಬಹಳ ಕಠೋರ ಶಾಸನ ಇದೇ ದುಷ್ಟ ಅಭಿಪ್ರಾಯದಿಂದ ಇದೆ. ದುಷ್ಟ ಅಭಿಪ್ರಾಯ ಕಠೋರ ಶಾಸನೇನ ನರಕ ನಿಬೋಧದ ಪ್ರಾಪ್ತಿ, ಅನಂತ ಕಾಲದವರೆಗೆ ಪರಾಧೀನತೆ. ಅರೆ ಎಲ್ಲಿ ದೇಹದ ಸಂಬಂಧವನ್ನ ಸಂಪೂರ್ಣ ಬಿಟ್ಟು ಕೊಡುವುದಿದೆ, ಅಲ್ಲಿ ಧನ ಕನಕ ಐಶ್ವರ್ಯ ಪತ್ನಿ ಪುತ್ರ ಮಿತ್ರ ಇವ್ರದ್ದು ಎಲ್ಲಿ ಬರ್ತಿದ್ದಾರೆ? ಅವರೇನಂದಾರು ಅವ್ರ ದುಃಖಿ ಆದಾರಲ್ಲ ಅನ್ನುವ ಮಾತಿದ್ದಾರೆ. ಧರೆಯೊಳು ಮದವೆದ್ದಾಣೆಯ ನೆರದಿಹ ಕಡ್ಡಿಗಳ ಬೇಲಿ ಅದೇನು ತಡೆದ ಕೊಲೆ. ಮದ ಬರ್ಕಬೇಕರೆ ಮದ ಯಾವುದಲ್ಲ? ಶುದ್ಧ ಜ್ಞಾನದ. ಶುದ್ಧ ಜ್ಞಾನದ ವಿರಕ್ತಿಯ ಬಯಲಲ್ಲಿ ನಿಂತ ಭಗವಂತನು ನನ್ನನ್ನು ಕೂಗುತ್ತಿದ್ದಾನೆ, ನಾನು ಅವನನ್ನು ವಂಚಿಸಲಾರೆ. ಕುಮಾರನ ಧ್ವನಿಯಲ್ಲಿ ನಿಶ್ಚಲತೆ ಇತ್ತು. ಧ್ವನಿಯಲ್ಲಿ ಧ್ವನಿಯ ಮಾತು ಎಲ್ಲಿ ಬರ್ತಿದೆ? ಎಲ್ಲಿಂತಂದ್ರೆ ಅಪ್ಪಾಜಿ ಜ್ವರ ಬಿಟ್ಟು ಹೋಗಿರೋದ ಅವನ ಧ್ವನಿಯೊಳಗೆ ಗೊತ್ತಾಗ್ತಿದೆ ಅಂಥೇಳಿ ಆಚಾರ್ಯ ದೇವರು ಹೇಳಿದ್ದಾರೆ. ಹಾಗೈತಿ. ಈಗ ಇವತ್ತು ಸ್ವಲ್ಪ ಆರಾಮೈತಿ, ಧ್ವನಿ ಬದಲೇ ಆಗ್ತಿದೆ ಏನಿಲ್ರಿ. ನಿನ್ನೆ 105 ಜ್ವರ ಇದ್ದು ರೀ. ಆ ಪ್ರಕಾರದ ಧ್ವನಿಯೊಳಗೆ ದುರ್ಬಲತೆ ಇದೆ ಏನ್ರಿ? ಜ್ವರ ಕಮ್ಮಿ ಆದ್ಮೇಲೆ, ಬಿಟ್ಟು ಹೋದ್ಮೇಲೆ, ಪೂರಾ ಬಿಟ್ಟು ಹೋದ್ಮೇಲೆ ಅಲ್ಲ, ಕಮ್ಮಿ ಆದ್ಮೇಲೆ ಕೂಡ ಚೈತನ್ಯ ಅವನ ಧ್ವನಿಯೊಳಗೆ ಗೊತ್ತ. ಹಾಗೆ ಕುಮಾರನ ಧ್ವನಿಯೊಳಗೆ ನಿಶ್ಚಲತೆ, ನಮ್ಮ ಅಂತರಂಗದೊಳಗೆ ನಿಶ್ಚಲತೆ ಬಲ್ಲದೆ ನಿರ್ಣಯ ಘೇತಾಯಿ ನಮಲ ಅಂತ ಹೇಳಿ ಹೇಳ್ತಾರಲ್ಲ, ಬರಕಬೇಕ್ರಿ ಅದ ನಿರ್ಣಯ ನಿಶ್ಚಲತೆ ದೃಢತೆ ಯಾವುದರಿಂದ ಬರೋದ? ಸ್ವಪರಗಳ ಅಭ್ಯಾಸದಿಂದ. ಸ್ವತತ್ವ ಪರತತ್ವಗಳ ವಾಸ್ತವಿಕ ಸ್ವರೂಪ ಏನಿದೆ ಅದರ ಅಭ್ಯಾಸ ನಿರಂತರ ಆಗಬೇಕು, ನಿರಂತರ ಆಗಬೇಕು, ನಿರಂತರ. ಅದರಿಂದ ಹೃದಯದೊಳಗ ನಿಶ್ಚಲತೆ ಬರ್ತಿದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಡೆದು? ಭಾವಸಂತತಿಯು ಹೇಗಿದೆ? ಪರದ್ರವ್ಯದ ಸ್ವಾಮಿತ್ವವು ಮೂಲ ಕಾರಣವಿರುವಂಥದ್ದಿದೆ. ತಾನಾಗೇನ ಏನು ಮಾಡ್ತಾನೆ? ಪರದ್ರವ್ಯದ ಸ್ವಾಮಿತ್ವ ಸ್ವೀಕಾರ ಮಾಡ್ತಾನ್ರಿ. ನಂದ ನಂದ ನಂದ. ಮುಂದೇನು ಹೇಳ್ತಾರೋ? ನಿಶ್ಚಯದಿಂದ ಜ್ಞಾನದ ಬಲದಿಂದ ನಮಗೆ ಇದೆ ರೀ, ನಮಗೆ ಇದೆ. ದ್ರವ್ಯ ಕರ್ಮದ ಉದಯ ನಿರಂತರ ಇದೇನಿಲ್ಲ, ಭಾವಕರ್ಮದ ಉತ್ಪತ್ತಿ ನಿರಂತರ ಇದೆಯೋ ಅಥವಾ ಇಲ್ಲ, ನವಕರ್ಮಗಳದ ಸಂಯೋಗ ಸದೈವ ಇದೆಯೋ ಅಥವಾ ಇಲ್ರಿ. ಹಾಗಾದ್ರೆ ನಿಶ್ಚಯದಿಂದ ನೀನು ಒಂದು ಜ್ಞಾನದೊಳಗೆ ಸಾಮರ್ಥ್ಯ ತಂದು ಕೊಟ್ಟಿ ಅಂತಂದ್ರೆ ಅವುಗಳ ವಿಚಿತ್ರ ಪರಿಣತಿ ಏನಿದೆ ಅಲ್ಲ, ವಿಚಿತ್ರ ಪರಿಣತಿ ಬಹಳ ಅದ್ಭುತ ಶಬ್ದ ರೀ. ದ್ರವ್ಯಕರ್ಮ ಭಾವಕರ್ಮ ನೌಕರ್ಮ ರೂಪವಿರುವಂಥ ಎಷ್ಟು ಪುದ್ಗಲ ದ್ರವ್ಯದ ವಿಚಿತ್ರ ಪರಿಣತಿ ಇದೆ, ಅದನ್ನು ಪೂರ್ವೋಕ್ತ ಪ್ರಕಾರದಿಂದ ವಿಚಾರ ಮಾಡಿ, ಪೂರ್ವೋಕ್ತ ಪ್ರಕಾರದಿಂದ ವಿಚಾರ ಮಾಡಿ. ಪೂರ್ವೋಕ್ತ ಏನು ಪ್ರಕಾರ? ಪೂರ್ವೋಕ್ತ ಪ್ರಕಾರ ಹಿಂದೆ ಹೇಳಿದ ಪ್ರಕಾರ ಏನು ಹೇಳಿದಾರ? ಹಿಂದ ಜೀವದ ಸ್ವರೂಪ ಒಂದು ಶುದ್ಧ ಚೈತನ್ಯವೇ ಇದೆ. ಉಳಿದದ್ದು ಇಂದ್ರಿಯ ಗೋಚರ ಏನಿದೆ ಅದೆಲ್ಲವೂ ಪುದ್ಗಲದ ರಚನೆ ಇದೆ. ಇಷ್ಟೇ ಅಭ್ಯಾಸ ಮಾಡೋದಿದೆ ರೀ. ಇದೇ ಅಭ್ಯಾಸದಿಂದ ಜ್ಞಾನದೊಳಗೆ ಬಲ ಬರ್ತಿದೆ. ಏನು ಬಲ ಬರ್ತಿದೆ? ಯಾವುದು ಸ್ವ ಇದೆಯೋ ಆ ರೂಪದ ಕುರಿತು ಉಪಾದೇಯ ಬುದ್ಧಿ, ಯಾವುದೆಲ್ಲ ಪರದ ರೂಪ ಇದೆಯೋ ಅದರ ಕುರಿತಾಗಿ, ಅವುಗಳ ಕುರಿತಾಗಿ ಹೇಯ ಬುದ್ಧಿ. ಹೇಯ ಬುದ್ಧಿ ಅಂದ್ರೆ ತಿರಸ್ಕಾರ ಅಲ್ಲ, ದ್ವೇಷ ಅಲ್ಲ. ಉಪಾದೇಯ ಅಂತಂದ್ರೆ ರಾಗ ಅಲ್ಲ, ಆದ್ರೆ ಉಪಾದೇಯ ಅಂತಂದ್ರೆ ನಿರಾಕುಲತೆ, ಹೇಯ ಅಂತಂದ್ರೆ ನಿರಾಕುಲತೆಗೆ ಕಾರಣ, ಆಧಾರ.
ತಿಳಿತೇನ್ರಿ? ಆಧಾರ ಬೇಕೇನು ಬೇಡ್ರಿ? ಆಧಾರ ಯಾವ್ದ? ಹೇಯ ಬುದ್ಧಿ. ಆ ಕಡೆ ನೋಡುವುದನ್ನೇ ಇಲ್ಲ. ಯಾಕೆ ನೋಡೋದಿಲ್ಲ? ಇಲ್ಲೇ ಇದೆ ಆಹ್ಲಾದ, ಇಲ್ಲೇ ಇದೆ ಆನಂದ, ಇದುವೇ ಇದೆ ನಾನು, ಇದರಿಂದ ನನಗೆ ಲಾಭ, ಇದರಿಂದ ನಾನು ಭವಸಾಗರದಿಂದ ಭವ ದುಃಖದಿಂದ ಬಿಡುಗಡೆ ಹೊಂದೋ ಸಾಧ್ಯ ಇದೆ ಅಂದಮೇಲೆ ಪರದ ಕಡೆಗೆ ನೋಡುವುದಿಲ್ಲ ಅನ್ನೋದು ಎಲ್ಲಿ ಉಳಿತಿದೆ? ನೋಡುವುದಿಲ್ಲ ಅನ್ನೋದೆಲ್ಲಿ ಉಳಿತಿದೆ? ಇಲ್ಲೇ ಮಹಿಮೆ ಬರ್ತಾ ಇರೋ ವೇಳೆಗಳು ಸ್ವರೂಪದ ಕುರಿತು ಮಹಿಮೆ ಬರ್ತಾ ಇರೋ ವೇಳೆದೊಳಗೆ, ಸ್ವರೂಪದಿಂದ ಲಾಭ ಕಾಣಿಸ್ತಾ ಇರೋ ವೇಳೆದೊಳಗೆ, ಸ್ವರೂಪದಲ್ಲಿ ಶಾಂತಿಯ ಅನುಭವ ಆಗ್ತಾ ಇರೋ ವೇಳೆದೊಳಗೆ ಪರ ಹಿರಿಯ ರೂಪದಿಂದ ಕೂಡ ಬುದ್ಧಿಯೊಳಗೆ ಬರುವುದಿಲ್ಲ. ತಿಳಿತೇನ್ರಿ? ಜ್ಞಾನ ಪ್ರಖ್ಯಾತನ ಅಂತಾರಲ್ಲ, ಆ ಥರ ಅದು ತಿಳ್ಕೊಬೋದು. ತ್ಯಾಗ ಅಂದ್ರೆ ಪ್ರಖ್ಯಾತನ ಅಂತಲ್ಲ, ಜ್ಞಾನಗನ ಜ್ಞಾನ ಪರದ್ದೇನ ಜ್ಞಾನ ಆಗ್ತಿದೆ ಅಲ್ಲ, ಪರದ್ದೇನ ಮಹಿಮಾ ಜ್ಞಾನದಿಂದ ಬರ್ತಿದೆ ಅಲ್ಲ, ಅದು ಪ್ರತ್ಯಾಖ್ಯಾನ. ತ್ಯಾಗ ಮಾಡಲಿಕ್ಕೆ ಪರದ ಮಹಿಮಾನ ಬರುವುದಿಲ್ರಿ. ಜ್ಞಾನಕ್ಕ ಜ್ಞಾನ ಸ್ವಭಾವದ ನಿರ್ಣಯ ಆದ ನಂತರ, ಜ್ಞಾನಕ್ಕ ಜ್ಞಾನ ಸ್ವಭಾವದಿಂದ ಲಾಭ ಪ್ರತ್ಯಕ್ಷ ಆದ ನಂತರ, ಜ್ಞಾನಕ್ಕ ಜ್ಞಾನದೊಳಗೆ ಶಾಂತಿ ಲಭಿಸಿದ ನಂತರ ಪರದ ಪ್ರತ್ಯಾಖ್ಯಾನ ತಾನೇ ಆಯ್ತಾರೆ, ಬಿಟ್ಟು ಕೊಡೋದು ತಾನೇ ಆಯ್ತು. ಇಲ್ಲಿ ಯಾವುದು ಸಿಗಬೇಕಾಗಿತ್ತು, ಅರ್ಥಾತ್ ಅಲ್ಲಿ ಅದರ ಸಲುವಾಗಿ ಹೋಗ್ತಾ ಇತ್ತು ಆ ಜ್ಞಾನ. ಪರದೊಳಗ ಅದರ ಸಲುವಾಗಿ ಹೋಗ್ತಾ ಇತ್ತು. ಯಾವುದರ ಸಲುವಾಗಿ? ಸುಖದ ಸಲುವಾಗಿ, ಶಾಂತಿಯ ಸಲುವಾಗಿ, ಲಾಭ ಆಗ್ತಿದೆ ಅಂತೇಳಿ. ಅದಕ್ಕೆ ಗುರುವಿನ ಉಪದೇಶದ ನಿಮಿತ್ತದಿಂದ ಈ ಸ್ವಭಾವ ಸನ್ಮುಖತೆ ಪ್ರಾಪ್ತ ಆಯಿತು ಅಂತಂದ್ರೆ ಆ ಜ್ಞಾನದೊಳಗ ಯಾವುದು ತ್ಯಾಗ ಆಗಬೇಕಾಗಿತ್ತು ಅದು ತಾನಾಗಿ ತ್ಯಾಗ ಆಗಿ ಹೋಯಿತು. ಪರದ್ರವ್ಯದ ತ್ಯಾಗ ಆಯಿತು ಅಥವಾ ಜ್ಞಾನ ಅದರ ಸನ್ಮುಖ ಇರುವುದರಿಂದ ಅದರ ಮಹಿಮೆ ಏನು ಬರ್ತಿತ್ತು ಅದರ ತ್ಯಾಗ ಆಯ್ತ್ರೆ. ಇನ್ನೊಂದು ಸಲ ಪರದ್ರವ್ಯದ ಜ್ಞಾನ ಪ್ರತ್ಯಾಖ್ಯಾನ ಅಂತ ಹೇಳಿದ್ರು, ಜ್ಞಾನದ ಮೂಲಕನ ತ್ಯಾಗ ಆಗ್ತಿದೆ ಅಂತ ಹೇಳಿದ್ರು. ಅದರ ತ್ಯಾಗ ಪರದ್ರವ್ಯದ್ದಾಯಿತು ಅಥವಾ ಪರದ್ರವ್ಯದ ಯಾವ ಪರರೂಪ ಲಕ್ಷ್ಯದೊಳಗೆ ಬಂತು ಅಥವಾ ಈ ಜ್ಞಾನಕ್ಕ ಜ್ಞಾನದ ಸಹಜತೆಯ ಅನುಭವ, ಜ್ಞಾನದೊಳಗಿರುವಂಥ ಪರಮಶಾಂತಿ ನಿರಾಕುಲತೆಯ ಸಂವೇದನ ಯಾವಾಗ ಆಯಿತೋ ಆಗ ಆ ಒಂದು ಶಾಂತಿಯ ಸಲುವಾಗಿ, ಸುಖದ ಸಲುವಾಗಿ ಅನಾದಿ ಕಾಲದಿಂದ ಪರದ ಕಡೆಗೆ ಹೋಗ್ತಿರ್ತಲ್ಲ, ಆ ಶಾಂತಿ ಇಲ್ಲಿ ಲಭಿಸಿದ ನಂತರ ಅದಕ್ಕೆ ಪರದ ಕಡೆಗೆ ಹೋಗುವಂಥ ರುಚಿ ಬಿಟ್ಟು ಹೋಯ್ತು, ಪರದ ಕಡೆಗೆ ಅದರ ಪ್ರವೃತ್ತಿನ ನಿಂತು ಹೋಯ್ತು. ಅಂಥೇಳಿ ನೋಡ್ರಿ, ಶಬ್ದ ಏನೇ ಇದ್ರೂ ಜ್ಞಾನದ ಮೂಲಕನ ಚಾರಿತ್ರ, ಸಮ್ಯಕ್ ಜ್ಞಾನದಿಂದ ರಹಿತವಾದಂಥ ಚಾರಿತ್ರದಿಂದ ಮೋಕ್ಷದ ಪ್ರಾಪ್ತಿ ಆಗುವುದಿಲ್ಲ, ಕರ್ಮ ನಿರ್ಜರ್ಯ ಆಗುವುದಿಲ್ಲ. ಈ ಕಥನ ಇರಲಿ ಅಥವಾ ನಿಶ್ಚಯದಿಂದ ಒಂದು ಜ್ಞಾನದ ಬಲದಿಂದನ ಅನ್ನುವಂಥ ಈ ಕಥನ ಇರಲಿ ಅಥವಾ ಅನ್ಯ ಪ್ರಕಾರದ ಕೂಡ ಜ್ಞಾನದ ಮುಖ್ಯತೆಯಿಂದ ಕಥನ ಇರಲಿ, ಎಲ್ಲವುಗಳ ಅಭಿಪ್ರಾಯ ಒಂದೇ ಇದೆ. ಒಂದು ಜ್ಞಾನದ ಮೂಲಕನ ಎಲ್ಲವೂ ಸಾಧ್ಯ ಇದೆ. ಎಲ್ಲವೂ ಏನ ದ್ರವ್ಯ ಕರ್ಮ, ಭಾವಕರ್ಮ, ನೋಕರ್ಮ ರೂಪದ ಉದ್ಗಲ ದ್ರವ್ಯದ ಯಾವ ವಿಚಿತ್ರ ಪರಿಣತಿ ಇದೆ, ಆ ಪರಿಣತಿಯಿಂದ ವಿಮುಖ ಆಗೋದ ಅಥವಾ ಆ ಪರಿಣತಿಯಿಂದ ಆಕರ್ಷಿತ ಆಗದೇ ಇರುವಂಥದ್ದ ಒಂದು ಜ್ಞಾನಕ್ಕ ಜ್ಞಾನಾಭ್ಯಾಸದಿಂದ ಅದಕ್ಕೆ ಮತ್ತೆ ಅರೆ ಇದು ದೃಷ್ಟಿ ಪ್ರಧಾನ ಗ್ರಂಥ ಇದ್ರೂ, ದೃಷ್ಟಿ ಅಂತಂದ್ರೆ ದರ್ಶನದ ಮಾತಿಲ್ಲ, ದೃಷ್ಟಿ ಅಂತಂದ್ರೆ ಜ್ಞಾನದ ವಿಷಯದ್ದನ ಮಾತಿದೆ. ಜ್ಞಾನ ದೃಷ್ಟಿ ರೀ, ಜ್ಞಾನದ ದೃಷ್ಟಿ ನಿಜವಾಗಿ ಜ್ಞಾನ ಸಾಮಾನ್ಯ ರೂಪದಿಂದ ಏನು ಗ್ರಹಣ ಮಾಡ್ತಿದೆ ಅದುವೇ ದರ್ಶನ ಇದೆ, ವಿಶೇಷ ರೂಪದಿಂದ ಏನು ತಿಳಿತಿದೆ ಅದುವೇ ಜ್ಞಾನ. ದೃಷ್ಟಿ ಅಂತಂದ್ರೆ ದರ್ಶನ ಉಣದ ಪರ್ಯಾಯ,
ಜ್ಞಾನ ಅಂತಂದ್ರೆ ಜ್ಞಾನ ಗುಣದ ಪರ್ಯಾಯ ಹೀಗ ಅರ್ಥ ಇಲ್ಲ. ಜ್ಞಾನದ ದೃಷ್ಟಿ, ಜ್ಞಾನದ ದೃಷ್ಟಿಯೇ ಸಮ್ಯಕ್ ದೃಷ್ಟಿ ಇದೆ, ಜ್ಞಾನದ ಸ್ಥಿರತೆಯೇ ಸಮ್ಯಕ್ ಚಾರಿತ್ರ್ಯ. ಜ್ಞಾನದ ದೃಷ್ಟಿ ಸ್ವಭಾವದ ಕಡೆಗೆ ಹೋಗೋದು ಸಮ್ಯಕ್ ದೃಷ್ಟಿ ಇದೆ, ಜ್ಞಾನ ಸ್ವಭಾವದೊಳಗೆ ಸ್ಥಿರ ಇರೋದು ಸಮ್ಯಕ್ ಚಾರಿತ್ರ್ಯ. ಜ್ಞಾನದಿಂದನ ಗ್ರಹಣ ಇದೆ, ಜ್ಞಾನದಿಂದನ ತ್ಯಾಗ ಇದೆ, ಜ್ಞಾನದಿಂದನ ಶೀಲ ಇದೆ, ಜ್ಞಾನದಿಂದನ ಕರ್ಮ ನಿರ್ಜರಿ ಇದೆ, ಜ್ಞಾನದಿಂದನ ಮೋಕ್ಷ. ಏನು ಹೇಳಿದ್ರು ಭಾವಾರ್ಥ, ಶುದ್ಧ ಸ್ವರೂಪವು ಉಪಾದೇಯವಿದೆ. ತನ್ನ ಸ್ವರೂಪ ಅನ್ಲಿಲ್ಲ, ಶುದ್ಧ ಸ್ವರೂಪ ಅಂತ ಹೇಳಿದರೆ. ಮತ್ತು ಅಲ್ಲೇನು ಹೇಳಿದ್ರು, ಜ್ಞಾನದ ನಿಶ್ಚಯದಿಂದ, ಜ್ಞಾನದ ಬಲದಿಂದ ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ರೂಪವಿರುವಂಥ ಎಷ್ಟು ಪುದ್ಗಲ ದ್ರವ್ಯದ ವಿಚಿತ್ರ ಪರಿಣತಿ ಇದೆ, ಅದನ್ನು ಪೂರ್ವೋಕ್ತ ಪ್ರಕಾರದಿಂದ ವಿಚಾರ ಮಾಡಿ. ಈ ಹಿಂದೆಲ್ಲ ಹೇಳ್ತಾ ಬಂದಿದ್ದಾರೆ, ಅಥವಾ ಅನಾದಿ ಕಾಲದಿಂದ ಸರ್ವಜ್ಞ ಭಗವಂತರ, ಮುನಿ ಭಗವಂತರ ಹೇಳ್ತಾ ಬಂದಿದ್ದಾರೆ. ಆ ಪ್ರಕಾರದಿಂದ ನೀನು ಪ್ರತ್ಯಕ್ಷ ಪ್ರಯೋಗ ಮಾಡಿ ನೋಡು. ಆ ಪ್ರಯೋಗದೊಳಗ ನಿನಗೆ ಇದುವೇ ಲಕ್ಷ್ಯದೊಳಗೆ ಬರ್ತಿದೆ. ಇದುವೇ ಲಕ್ಷ್ಯದೊಳಗೆ ಬಂದ ನಂತರ ನಿನ್ನ ಶುದ್ಧ ಜ್ಞಾನ ಸ್ವರೂಪದಿಂದ ಅದನ್ನು ಭಿನ್ನ ಮಾಡೋದಾಗ್ತಿದೆ. ಭಾವಾರ್ಥ ಏನ ಅಂತಂದ್ರೆ, ಶುದ್ಧ ಸ್ವರೂಪ ಒಂದೇ ಉಪಾಧಿ ಇದೆ, ಉಳಿದದ್ದೆಲ್ಲವೂ ಹೇಯಿದೆ. ಸಮಸ್ತ ಪರದ್ರವ್ಯಗಳು ಹೇಯವಿವೆ. ಪರದ್ರವ್ಯ ಯಾವ? ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ, ಇವು ಪರದ್ರವ್ಯ. ಈ ಉಪಾಧಿ ಮತ್ತೆ